ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವ ಎಚ್.ಸಿ. ಮಹದೇವಪ್ಪ ನಿವಾಸದ ಮೇಲೆ ಇವತ್ತು ಬೆಳ್ಳಂಬೆಳಿಗ್ಗೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ ನಾಯಕರಿಗೆ ಖಂಡಿತವಾಗ್ಲೂ ಕೂಡ ಇದು ಬಿಸಿ ತುಪ್ಪ, ಐಟಿ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಐಟಿ ದಾಳಿಯ ವೇಳೆ ಮನೆಯಲ್ಲೇ ಸಚಿವ ಎಚ್.ಸಿ. ಮಹದೇವಪ್ಪ ಇದ್ರು ಅನ್ನೋದು ಕೂಡ ಇದೀಗ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ರವಿ ಶಿವರಾಮ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ರವಿ, ಚುನಾವಣೆಯ ಹೊಸ್ತಿಲಿನಲ್ಲಿ ಖಂಡಿತವಾಗ್ಲೂ ಕೂಡ ಇದು ಎಚ್.ಸಿ. ಮಹದೇವಪ್ಪ ಸೇರಿದಂತೆ ಕಾಂಗ್ರೆಸ್ಗೆ ದೊಡ್ಡ ಶಾಕ್. ಈ ದಾಳಿಯ ಉದ್ದೇಶ ಹೇಳೋದಾದ್ರೆ? ವೀಣಾ, ಖಂಡಿತವಾಗಿಯೂ ಕಾಂಗ್ರೆಸ್ ಈ ಹಿಂದಿನ ಕೂಡ ಆರೋಪವನ್ನ ಮಾಡ್ತಾ ಇತ್ತು. ಕಾಂಗ್ರೆಸ್ ನಾಯಕರನ್ನ ಐಟಿ ಅಧಿಕಾರಿಗಳನ್ನ ಬಳಸ್ಕೊಂಡು ಅಥವಾ ಐಟಿ ಅಸ್ತ್ರವನ್ನ ಬಳಸ್ಕೊಂಡು ನಮ್ಮನ್ನು ಹೆದರಿಸ್ತಾ ಹೇಳುವಂತ ಆರೋಪವನ್ನ ಮಾಡ್ತಾ ಇತ್ತು. ಸಹಜವಾಗಿ ಕಾಂಗ್ರೆಸ್ಗೆ ಆರೋಪಕ್ಕೆ ಈಗ ಮತ್ತೊಂದು ವಿಷಯ ಸಿಕ್ಕಂತಾಗಿದೆ. ಆದ್ರೆ ಐಟಿ ಆ ಹಿನ್ನೆಲೆಯಲ್ಲಿ ದಾಳಿಯನ್ನ ಮಾಡಿದೆ ಅನ್ನುವಂತ ಮಾತನ್ನ ನಾವು ಹೇಳ್ತಾ ಇಲ್ಲ. ಪ್ರಮುಖವಾಗಿ ವೀಣಾ, ಇವತ್ತು ಎಚ್.ಸಿ. ಮಹದೇವಪ್ಪರ ನಿವಾಸದ ಮೇಲೆ ಅಧಿಕಾರಿಗಳು ಬೆಳಿಗ್ಗೆ ದಾಳಿಯನ್ನ ಮಾಡಿದರೆ ಅಂತ ಮಾಹಿತಿ ಸಿಗ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಕಾಂಗ್ರೆಸ್ನ ಕೆಲವೊಂದಿಷ್ಟು ಸಚಿವರುಗಳ ಮೇಲೆ ಇರಬಹುದು, ಶಾಸಕರ ಮೇಲೆ ಇರಬಹುದು, ಈಗಾಗಲೇ ಐಟಿ ರೈಡ್ ಆಗಿತ್ತು. ಈಗ ಪ್ರಮುಖವಾಗಿ ಎಚ್.ಸಿ. ಮಹದೇವಪ್ಪ ಸಿದ್ದರಾಮಯ್ಯ ಅವರ ಆಪ್ತರು ಹೌದು, ಸರ್ಕಾರದಲ್ಲಿ ಪ್ರಮುಖ ಒಂದು ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಂಡವರಾಗಿದ್ರು. ಹಾಗಾಗಿ ಈಗ ಐಟಿ ಇಂಥದ್ದೊಂದು ಎಲ್ಲಾ ರಾಜ್ಯ ಚುನಾವಣೆಯ ಸಮಯದಲ್ಲಿ ಒಂದು ಪ್ರಮುಖ ಕೇಂದ್ರವನ್ನ ಸ್ಥಾಪನೆ ಮಾಡಿದೆ. ಎಲ್ಲೆಲ್ಲ ಅಕ್ರಮ ಹಣಕಾಸಿನ ವ್ಯವಹಾರ ಆಗ್ಬಹುದು ಅನ್ನುವಂತ ಒಂದು ಗುಮಾನಿ ಇದ್ದ ಸಮಯದಲ್ಲಿ ಒಂದು ರೈಡ್ ಮಾಡುವಂತ ಕೆಲಸಕ್ಕೆ ಕೂಡ ಮುಂದಾಗಿದೆ. ಹಾಗಾಗಿ ಒಂದು ಅಂಥದ್ದೊಂದು ಅನುಮಾನದ ಮೇಲೆ ಈಗ ಐಟಿ ರೈಡ್ ಆಗಿದೆ ಅನ್ನುವಂತ ಒಂದು ಪ್ರಶ್ನೆ ಈಗ ಸಹಜವಾಗಿ ಉದ್ಭವ ಆಗ್ತಾ ಇದೆ. ಹಾಗಂತ ಹೇಳಿ ವೀಣಾ, ಈಗಾಗಲೇ ಎಚ್.ಸಿ. ಮಹದೇವಪ್ಪ ಅವರ ಮನೆಯ ಮೇಲೆ ಐಟಿ ರೈಡ್ ಆಗ್ತಾ ಇರೋದು ಪ್ರಥಮ ಬಾರಿಗೆ ಏನಲ್ಲ, ಈ ಹಿಂದೆ ಕೂಡ ಆಗಿತ್ತು. ಕೆಲವೊಂದಿಷ್ಟು ದಾಖಲೆಗಳ ಪರಿಶೀಲನೆ ಕೂಡ ಮಾಡಿದ್ರು. ಆದ್ರೆ ಈಗ ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳದಂತೆ ಯಾವೆಲ್ಲ ವಿಷಯದ ಅಥವಾ ಹಣ ಸಿಕ್ಕಿದೆಯೋ ಅಥವಾ ಏನೇನು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅದು ಅಧಿಕಾರಿಗಳು ಬಂದು ದಾಳಿಯನ್ನ ಮಾಡಿರುವಂತ ಮಾಹಿತಿ ಮಾತ್ರ ಈಗ ಪ್ರಾಥಮಿಕವಾಗಿ ಸಿಗ್ತಾ ಇದೆ. ಪ್ರಮುಖವಾಗಿ ಈಗ ಚುನಾವಣೆಯ ಸಮಯದಲ್ಲಿ ಒಂದು ಕಾಂಗ್ರೆಸ್ಗೆ ಮತ್ತೊಂದು ಅಸ್ತ್ರ ಸಿಕ್ಕಂತ ಆಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಐಟಿ ಅವರ ನಮ್ಮನ್ನ ನಮ್ಮನ್ನ ಮೇಲೆ ದಾಳಿಯನ್ನ ಮಾಡ್ತಾ ಇರುವಂತ ಆರೋಪವನ್ನ ಮತ್ತೆ ಮತ್ತೆ ಮಾಡ್ತಾನೆ ಇತ್ತು. ಹಾಗಾಗಿ ಈಗ ಮತ್ತೆ ಎಚ್.ಸಿ. ಮಹದೇವಪ್ಪ ಅವರ ಮೇಲೆ ಆಗ್ತಾ ಇರುವಂತಹ ರೈಡ್ ಅನ್ನ ಮತ್ತೆ ಇದು ರಾಜಕಾರಣಗೊಳಿಸಬಹುದು ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಈಗ ದಾಳಿ ಆಗಿದೆ, ಮುಂದೆ ಏನೇನು ಸಿಗತ್ತೆ ಅಥವಾ ಸಿಕ್ಕಿದೆ ಅನ್ನುವಂಥದ್ದು ಇನ್ನಷ್ಟು ತಿಳಿದು ಬರಬೇಕಿದೆ. ವೀಣಾ.